ಮಂಜುಳಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ. ನಮಸ್ತೆ, ಹೇಳಿ. ಗೃಹಲಕ್ಷ್ಮಿ ಬಂತಾ ಅಥವಾ ಬಂದಿಲ್ವಾ, ಹೇಗೆ? ಇಲ್ರಿ ಮೇಡಮ್ ಅವರೇ, ಈಗ 4 ತಿಂಗಳಿಂದ ಎಲೆಕ್ಷನ್ಗಿಂತ ಮುಂಚೆ ಹಾಕಿದ್ರು, ಅದರಿಂದ ಇತ್ಲಾಗ ಹಾಕಿಲ್ಲ. 4 months ಇಂದ ಆಗಿಲ್ಲ ಹಾಗಾದ್ರೆ? ಹಾ. ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ರಾ? ಚೆಕ್ ಮಾಡ್ತೇವೆ, ನಮ್ಮ ಮೊಬೈಲಿಗೆ ಇದು ಮೆಸೇಜ್ ಬಂದ್ಬಿಡುತ್ತೆ. ಹೌದು ಹೌದು ಹೌದು, 4 ತಿಂಗಳಿಂದ ಬಂದಿಲ್ಲ ಹಾಗಾದ್ರೆ. ಗೃಹಲಕ್ಷ್ಮಿನೂ ಬಂದಿಲ್ಲ. ಆಮೇಲೆ ಇದ್ರದ್ದು ರೇಷನ್ ಇಂದ ಹಾಕ್ತಾರೆ ಅಂತಂದ್ರು, ಕೆಲವು ಜನಕ್ಕೆ ಬಂದಿದೆ, ಕೆಲವು ಜನಕ್ಕೆ ಬಂದಿಲ್ಲ. ನಮಗಂತೂ ಬಂದೇ ಇಲ್ಲ. ಅದು ಎಷ್ಟು ತಿಂಗಳಿಂದ ಬಂದಿಲ್ಲ? ಅದು ಈಗ ಅದು 2 ತಿಂಗಳದ್ದು ಹಾಕಿದಾರೆ ಬೇರೆಯವ್ರಿಗೆಲ್ಲ. ನಿಮಗೂ ಕೂಡ ಬಂದಿಲ್ಲ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಇನ್ನು ಪ್ರೇಮ ಕರೆ ಮಾಡಿದ್ದಾರೆ. ಪ್ರೇಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಪ್ರೇಮ ಅವರೇ, ಬಂತಾ ನಿಮ್ ಗೃಹಲಕ್ಷ್ಮಿ? ಮಾತಾಡಿ. ಎಲ್ಲಾ ಲಕ್ಷ್ಮಿ ಕೊಟ್ರು ಜನಗಳಿಗೆ ಏನು ಯೂಸ್ ಇಲ್ಲ ಮೇಡಮ್. ನಿಮ್ಗೆ ಯೂಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಬಾಯಿಗೆ ಬಂದಂಗ್ ಬೈತಾ ಇರ್ತಾರೆ, ಸಿದ್ದರಾಮಯ್ಯ ಸರ್ಕಾರ ಹಂಗೆ ಹಿಂಗೆ ಅಂತ. ಏನಕ್ಕೆ? ಅದಕ್ಕೆ ಅವ್ರು ಇನ್ನೂ 2 ತಿಂಗಳು ಸ್ಟಾಪ್ ಮಾಡಿ ಆಮೇಲೆ ಕೊಟ್ರೆ ಒಳ್ಳೇದು ಮೇಡಮ್. ನಾವು ಆ ಮಾತುಗಳೆಲ್ಲ ಕೇಳೋಕೆ ಆಗಲ್ಲ ಮೇಡಮ್. ಗೃಹಲಕ್ಷ್ಮಿ ಹಣ ಹಾಗಾದ್ರೆ ನಿಮ್ಗೆ ಬರ್ತಾ ಇಲ್ಲ ಹಾಗಾದ್ರೆ? ಧನ್ಯವಾದ ಕರೆಯನ್ನು ಮಾಡಿದ್ದಕ್ಕೆ. ಲತಾ ಕಾಲ್ ಮಾಡಿದ್ದಾರೆ. ಲತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಲತಾ ಅವರೇ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಎಷ್ಟು ತಿಂಗಳಾಯ್ತು ಬರೋದು ನಿಲ್ಸಿ, ಸ್ಟಾಪ್ ಆಗಿ? ಹಾ ಮೇಡಮ್, 3 ತಿಂಗಳಾಯ್ತು. ಎಲೆಕ್ಷನ್ ಆದ್ಮೇಲಿಂದ ಮಾಡಿಲ್ಲ ಅವರು. ಎಲೆಕ್ಷನ್ ಅಂದ್ರೆ ಯಾಕೆ ಅಂದ್ರೆ ಮೇಡಮ್, ಎಲ್ಲರೂ ವೋಟ್ ಹಾಕ್ಲಿಲ್ಲ ಮಾಡ್ಲಿಲ್ಲ ಅನ್ನೋದಕ್ಕೋಸ್ಕರ ನಿಲ್ಸಿದಾರೆ ಅಷ್ಟೇ. ಈಗ ನಂಬಿಕೆ ಉಳಿಸ್ಕೊಂಡ್ರು ಅಲ್ವಾ ಮೇಡಮ್ ಅವರು. ಚೆಕ್ ಮಾಡಿಸಿದ್ರಾ ನೀವು? ಕಾಂಗ್ರೆಸ್ ಚೆಕ್ ಮಾಡಿದೀವಿ. NPCI ಎಲ್ಲ ಆಗಿದೆ, ಎಲ್ಲ ಆಗಿದ್ರು ಕೂಡ ಬರ್ತಾ ಇಲ್ಲ. ಜನ ಅದೇ ನಂಬಿಕೆ ಕಳ್ಕೊಂಡ್ರು. ಆ ಒಂದು ಇದಕ್ಕೋಸ್ಕರನೇ ಅವ್ರು 2,000 ಅನ್ನೋದನ್ನ ನಿಲ್ಸಿದ್ದಾರೆ ಅಂತ ನಾ ಹೇಳ್ಬೋದು. ಆ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಜನ. ಹೌದೌದೌದು. ಕಾರಣ ಏನ್ ಹೇಳ್ತಾ ಇದೆ? ಬ್ಯಾಂಕ್ ಅವ್ರು ಏನಾದ್ರು ಹೋಗಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ನಿಮ್ಗೆ? ಏನಾದ್ರು ಹೇಳಿದ್ರ? ಬ್ಯಾಂಕ್ ಅವರದೇ ಹೇಳ್ತಾ ಇದಾರೆ ಮೇಡಮ್, ಇಲ್ಲ ಬರ್ತಾ ಇಲ್ಲ, ಅಕೌಂಟ್ ನಿಲ್ಸಿದ್ದಾರೆ, ಅಕೌಂಟಿಗೇನೋ ಖಾತೆಗೇನೋ ನಿಮ್ಮ 2,000 ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಯಾವಾಗ ಬರುತ್ತಂತೆ? ಬರೋದು ಗೊತ್ತಿಲ್ಲ ಮೇಡಮ್, ಅದೇ ಕೇಳ್ತಾನೆ ಇದೀವಿ. ಬಂದ್ರು ಬರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಅನೇಕ ಕಾಲರ್ಸ್ ಕರೆ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇರೋದು ಒಂದೇ, 3 ತಿಂಗಳಿಂದ ಬಂದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಕಾರಣಗಳು ಅನೇಕ ಇರ್ಬೋದು, ಅಂದ್ರೆ ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಬರ್ತಾ ಇಲ್ಲ? ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಆದರೆ ಆಲ್ಮೋಸ್ಟ್ 98% ಮಹಿಳೆಯರಿಗೆ ಕಳೆದ 3 ತಿಂಗಳಿನಿಂದಲೂ ಕೂಡ ಈ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ತೆ ನಿಲಮ್ಮ ಅವರೇ, ನಮಸ್ತೆ. ನಮಸ್ತೆ ಮೇಡಮ್ ಅವರ, ಗೃಹಲಕ್ಷ್ಮಿ ದುಡ್ಡ ಬಂದಿಲ್ರಿ? ಬಂದಿಲ್ಲ. ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮ್ಗೆ? ನಮಗ ಸುಳ್ಳು ಹೇಳಿ ಓಟ್ ಹಾಕ್ಸಂಡ್ರಿ, 3 ತಿಂಗಳಿಂದ ಬಂದೇ ಇಲ್ಲ ನೋಡ್ರಿ. ಎಷ್ಟು ತಿಂಗಳು? 4-5 ತಿಂಗಳು ಆತ್ರಿ, ಬಂದಿಲ್ರಿ. 4-5 ತಿಂಗಳಿಂದ ಬಂದಿಲ್ಲ. ಕೇಳಿದ್ರಾ? ಕೇಳಿದಿವ್ರಿ. ಕೇಳ್ದಾಗ ಏನ್ ಹೇಳಿದ್ರು? ಇಲ್ಲಮ್ಮ ಬರ್ತ ಅಂತಂದ್ ಹೇಳ್ತಾರ್ರಿ, ಬಂದೇ ಇಲ್ರಿ. ಬಂದಿಲ್ಲ. 4-5 ತಿಂಗಳಿಂದ. ಹಾಗಾದ್ರೆ 4-5 ತಿಂಗಳು ಮುಂಚೆ ಬರ್ತಾ ಇತ್ತಾ ಸರಿಯಾಗಿ? ಹ್ಞೂನ್ರಿ, ಬರ್ತ್ರಿ. ಎಲ್ಲ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ, ತಾಂತ್ರಿಕ ದೋಷ ಅಂತ, ಅಂದ್ರೆ ಈ KYC ಮಾಡ್ಬೇಕು ಅಂತ ಇದೆ, ಜೊತೆಗೆ NPCI ಎಲ್ಲ ಮಾಡಿಸ್ಬೇಕು ಅಂತ ಇದೆ, ಅದೆಲ್ಲ ಆಗಿದೆಯಾ ನಿಮ್ದು ಹಾಗಾದ್ರೆ? ಹ್ಞೂನ್ರಿ, ಎಲ್ಲ ಆಗಿದೆ. ಅದೆಲ್ಲ ಆಗಿದೆ. ಎಲ್ಲ ಆಗಿದ್ರು ಕೂಡ 4-5 ತಿಂಗಳಿಂದ ಬರ್ತಾ ಇಲ್ಲ. ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ.